Hi everyone, welcome back to my YouTube channel Cozy Tales with me. ತೆನಾಲಿ ರಾಮನ ಕಥೆಗಳಿಗೆ ಸ್ವಾಗತ. ಇಂದಿನ ಕಥೆಯ ಹೆಸರು ಮೂರು ಮಡಿಕೆಗಳ ಕತೆ. ಒಂದು ನಗರದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ಹಾಗೆ ಅವನಿಗೆ ತುಂಬಾ ವಯಸ್ಸಾಗಿತ್ತು. ಹಾಗಾಗಿ ಅವನಿಗಿರುವಂತಹ ರೋಗಗಳಿಂದಾಗಿ ಅವನು ಹಾಸಿಗೆಯನ್ನು ಹಿಡಿದಿದ್ದ. ಹಾಗೆ ಅವನಿಗೆ 3 ಜನ ಮಕ್ಕಳಿದ್ರು. ಹಾಗಾಗಿ ಅವನು ತನ್ನ ಮಕ್ಕಳನ್ನು ಒಂದು ದಿನ ಕರೆದು ಹೇಳ್ತಾನೆ, ಅವನು ಸತ್ತ ನಂತರ ಅವನ ಮನೆಯ ಸುತ್ತದಲ್ಲಿರುವಂತಹ ಒಂದು ನೆಲದಲ್ಲಿ ನೀವು ಅಗಿಬೇಕು. ಅಂದ್ರೆ ಮನೆಯ ಹಿಂಭಾಗದಲ್ಲಿರುವ ನೆಲವನ್ನ ನೀವು ಅಗೆದಾಗ ನಿಮಗೆ ಅದರಲ್ಲಿ ಏನಾದ್ರೂ ಸಿಗುತ್ತೆ. ಅದರ ಪ್ರಕಾರವಾಗಿ ನೀವು ನಿಮ್ಮ ಆಸ್ತಿಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾನೆ. ಮಕ್ಕಳು ಸರಿ ಅಂತ ಹೇಳ್ತಾರೆ. ಹೀಗೆ ಒಂದು ದಿನ ಆ ವ್ಯಕ್ತಿ ಏನಾಗ್ತಾನೆ ಅಂತ ಹೇಳಿದ್ರೆ ಅವನು ಸತ್ತೋಗ್ತಾನೆ. ಅವಾಗ ಮಕ್ಕಳೇನ್ ಮಾಡ್ತಾರೆ, 3 ಜನ ಮಕ್ಕಳು ಅವನ ಮನೆಯ ಹಿಂದೆ ಇರುವಂತಹ ನೆಲವನ್ನು ಅಗೆಯಲು ಪ್ರಯತ್ನವನ್ನ ಮಾಡ್ತಾರೆ. ಆಗ ಅವರಿಗೆ 3 ಮಡಕೆಗಳು ಸಿಗತ್ತೆ. ಮೊದಲನೆಯದಾಗಿ ಒಂದು ಮಡಿಕೆಯಲ್ಲಿ ಮಣ್ಣನ್ನು ತುಂಬಿಸಿರುತ್ತೆ. ಎರಡನೆಯ ಮಡಿಕೆಯಲ್ಲಿ ಸೆಗಣಿಯನ್ನ ತುಂಬಿಸಿರುತ್ತೆ. ಅದೇ ರೀತಿ 3ನೇ ಮಡಿಕೆಯಲ್ಲಿ ಒಣ ಹುಲ್ಲುಗಳು ಇರುತ್ತೆ. ಹಾಗೆ ಆ 3ನೇ ಮಡಿಕೆಯ ಕೆಳಗೆ ಒಂದು ಬೆಳ್ಳಿಯ ನಾಣ್ಯ ಕೂಡ ಇರುತ್ತೆ. ಇದನ್ನು ನೋಡಿದ 3 ಜನ ಮಕ್ಕಳಿಗೆ ಏನು ಅಂತ ಗೊತ್ತಾಗೋದಿಲ್ಲ. ಇದರಲ್ಲಿ ನಮ್ಮ ಆಸ್ತಿ ಎಲ್ಲಿದೆ, ನಾವು ಇದನ್ನು ಹೇಗೆ ವಿತರಿಸಿಕೊಳ್ಳೋದು ಅಂತ ಹೇಳಿ ಅವರು ತಮ್ಮ ಅಪ್ಪನ ಸ್ನೇಹಿತನಾದ ತೆನಾಲಿ ರಾಮಕೃಷ್ಣನ ಬಳಿ ಹೋಗ್ತಾರೆ. ಹಾಗೆ ತೆನಾಲಿ ರಾಮಕೃಷ್ಣನಿಗೆ ಅಲ್ಲಿ ನಡೆದಂತ ವಿಚಾರವನ್ನ ಹೇಳ್ತಾರೆ. ಆಗ ತೆನಾಲಿ ರಾಮಕೃಷ್ಣ ನಕ್ಕು, ಇದು ಇಷ್ಟು ಸುಲಭವಾಗಿದೆ, ಇದಕ್ಕೆ ನಾನು ನಿಮಗೆ ದಾರಿ ಹೇಳಿಕೊಡ್ತಾನೆ ಅಂತ ಹೇಳ್ತಾನೆ. ಮೊದಲನೇ ಮಡಿಕೆ ಅಂದ್ರೆ ಅದು ಹಿರಿಯ ಮಗನಿಗೆ ಸೇರಿದ್ದು. ಹಾಗೆ ಆ ಮಡಿಕೆಯಲ್ಲಿ ಮಣ್ಣಿದೆ ಅಂದ್ರೆ ಈ ಈ ಆ ಆಸ್ತಿಗೆ ಅವನೇ ಪಾಲುದಾರನಾಗ್ತಾನೆ. ಅಂದ್ರೆ ಅವನಿಗಿರುವಂತಹ ಆಸ್ತಿ, ಆ ಮಣ್ಣಿನ ಏನು ಇದೆ ಆ ಆಸ್ತಿ ಎಲ್ಲ ಅವನಿಗೆ ಸೇರುತ್ತೆ. ಅದೇ ರೀತಿ ಎರಡನೇ ಮಡಿಕೆಯಲ್ಲಿ ಸೆಗಣಿ ಇದೆ ಅಂದ್ರೆ ಈ ವ್ಯಕ್ತಿಯಲ್ಲಿರುವಂತ ಎಷ್ಟು ಜಾನುವಾರುಗಳಿದಾವೆ ಅವೆಲ್ಲವೂ ಎರಡನೇ ಮಗನಿಗೆ ಸೇರತಕ್ಕದ್ದು ಅಂತ ಹೇಳ್ತಾನೆ. ಅದೇ ರೀತಿ 3ನೇ ಮಡಿಕೆಯಲ್ಲಿ ಒಣ ಹುಲ್ಲು ಏನಿದೆ ಅಂದ್ರೆ ಆ ಒಣ ಹುಲ್ಲಿನ ಬಣ್ಣ ಚಿನ್ನದ ಬಣ್ಣವಾಗಿರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿರುವ ಚಿನ್ನ ಎಷ್ಟಿದೆ ಅದು 3ನೇ ಮಗನಿಗೆ ಸೇರುವಂತದ್ದು ಅಂತ ಹೇಳ್ತಾನೆ. ಆಗ ಇದನ್ನು ಕೇಳಿದ ಅವರಿಗೆ ತುಂಬಾನೇ ಸಂತೋಷವಾಗುತ್ತೆ. ಆಗ ಒಂದು ಪ್ರಶ್ನೆ ಕಾಡತ್ತೆ ಅವರಿಗೆ, ಏನು ಅಂದ್ರೆ ಹಾಗೆ ಅಲ್ಲಿ ಒಂದು ಕೊನೆಯಲ್ಲಿ ಬೆಳ್ಳಿಯ ನಾಣ್ಯಗಳಿದ್ದಾವೆ, ಇದನ್ನ ಏನ್ ಮಾಡೋದು ಅಂತ ಕೇಳಿದಾಗ ತೆನಾಲಿ ರಾಮಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ನಿಮ್ಮ ಅಪ್ಪ ತುಂಬಾನೇ ಒಳ್ಳೆಯವರು, ಅವರಿಗೆ ಗೊತ್ತಿದೆ ಯಾರೇ ಏನಾದ್ರೂ ಒಂದು ಸಹಾಯ ಮಾಡಿದ್ರೆ ಅವರಿಗೆ ಉಡುಗೊರೆಯನ್ನ ಕೊಡಬೇಕು ಅಂತ. ಹಾಗಾಗಿ ನಾನು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡು ಹುಡುಕಿದ್ದೇನೆ. ಹಾಗಾಗಿ ಆ ಬೆಳ್ಳಿಯ ನಾಣ್ಯ ನನಗೆ ಸೇರತಕ್ಕದ್ದು ಅಂತ ತೆನಾಲಿ ರಾಮಕೃಷ್ಣ ಹೇಳ್ತಾನೆ. ಇದನ್ನು ಕೇಳಿ ಅವರಿಗೂ ಕೂಡ ಹೌದು ಅಂತ ಹೇಳಿ ಅವರು ಆ ಬೆಳ್ಳಿಯ ನಾಣ್ಯವನ್ನ ತೆನಾಲಿ ರಾಮಕೃಷ್ಣನಿಗೆ ಕೊಟ್ಟು ಅಲ್ಲಿಂದ ಮುನ್ನಡೆಯುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಕಥೆಯಲ್ಲಿ ತೆನಾಲಿ ರಾಮಕೃಷ್ಣನ ಜಾಣ್ಮೆಯ ಬಗ್ಗೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಜಿ ಟೇಲ್ಸ್ ವಿತ್ ಮೀ, ಅಂಡ್ ದಿಸ್ ಇಸ್ ಲಾಂಛನಾ ಸೈನಿಂಗ್ ಆಫ್. ಥ್ಯಾಂಕ್ ಯು.